ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶ ಇಸ್ರೇಲನ್ನು ಕೆಣಕ್ತಾ ಇದೆ. 4 ವರ್ಷಗಳ ನಂತರ ಅವರು ಮತ್ತೆ ತಮ್ಮ ಪಾಸ್ಪೋರ್ಟ್ ಮೇಲೆ ಪಾಕಿಸ್ತಾನದ ಸ್ಟೈಲಲ್ಲೇ ಈ ಪಾಸ್ಪೋರ್ಟು ಇಸ್ರೇಲಿಗೆ ಅಪ್ಲೈ ಆಗೋದಿಲ್ಲ ಅಂತ ಬರೆಯೋ ಮೂಲಕ ಅಲ್ಲಿನ ಉಗ್ರವಾದಿಗಳು ಹಾಗೂ ಮೂಲಭೂತವಾದಿಗಳನ್ನು ಸಂತೋಷಪಡಿಸುವ ಮತ್ತು ನೇರವಾಗಿ ಅಮೆರಿಕಾಗೊಂದು ಸವಾಲೆಸೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದು ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶಕ್ಕೊಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋದರ ಜೊತೆಗೆ ಅಲ್ಲಿನ ಮೂಲಭೂತವಾದಿಗಳ ಆಟಾಟೋಪ ಭಾರತದ ಮೇಲೆ ಕೂಡ ಭಯಾನಕ ಪರಿಣಾಮಗಳಿಗೆ ಕಾರಣ ಆಗುತ್ತೆ. ಹಾಗಾದರೆ ಬಾಂಗ್ಲಾದ ಪರಿಸ್ಥಿತಿ ಏನು? ಇಸ್ರೇಲಿಗೆ ಅವರು ಯಾಕೆ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಇದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಡೆಮೋಕ್ರಸಿ ಇಲ್ಲ. ಅಲ್ಲಿ ಮಾಬೋಕ್ರಸಿ ಶುರುವಾಗಿ ಸಾಕಷ್ಟು ತಿಂಗಳುಗಳೇ ಕಳೆದು ಹೋಗಿವೆ. ಅಲ್ಲಿನ ಜನಕ್ಕೆ ಪ್ರತಿಭಟನೆಗೆ ನಿರ್ದಿಷ್ಟ ಕಾರಣಗಳು ಬೇಕು ಅಂತ ಕೂಡ ಇಲ್ಲ. ಯಾವ ಕಾರಣನಾದರೂ ಇಟ್ಕೊಂಡು ಅವರು ಬೀದಿಗಿಳಿತಾರೆ. ಅಲ್ಲಿ ಕಲ್ಲು ತೂರಾಟ, ಬೆಂಕಿ ಹಚ್ಚೋದು ಮತ್ತು ಲೂಟಿ ಮಾಡೋದು, ಇಂಥ ಕೆಲಸಗಳು ನಡೀತಲೇ ಇವೆ. ಮಜಾ ಏನು ಗೊತ್ತಾ? ನಮ್ಮಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಜಾರಿ ಆಯ್ತಲ್ಲ, ಅದನ್ನು ಪ್ರತಿಭಟಿಸಿ ಕೂಡ ಬಾಂಗ್ಲಾದಲ್ಲಿ ಒಂದಷ್ಟು ಸಂಘಟನೆಗಳು ಬೀದಿಗಿಳಿದಿವೆ. ಅಲ್ಲಿನ ಹಿಜ್ಬುತ್ ತಾಹಿರ್ ಹೆಸರಿನ ಉಗ್ರ ಸಂಘಟನೆ ಭಾರತದ ವಕ್ಫ್ ಅಮೆಂಡ್ಮೆಂಟ್ ಅನ್ನು ವಿರೋಧಿಸಿ ಒಂದು ಮೆರವಣಿಗೆಯನ್ನು ಢಾಕಾದಲ್ಲಿ ಮಾಡಿದೆ. ವಕ್ಫ್ ಆಸ್ತಿಯನ್ನು ವಶಪಡಿಸಿಕೊಂಡು ಸರ್ಕಾರ ಅಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತೆ ಅನ್ನೋದು ಅವರು ಹಬ್ಬಿಸ್ತಾ ಇರೋ ಸುಳ್ಳು. ಇನ್ನು ವಕ್ಫ್ ಅನ್ನೋದನ್ನೇ ಇಟ್ಟುಕೊಂಡು ಈಗ ಹಿಂದೂಗಳ ಮೇಲೆ ಮತ್ತಲ್ಲಿ ದಾಳಿಗಳು ಶುರುವಾಗ್ತಾ ಇವೆ. ಚಿತ್ರಗ್ರಾಮದಲ್ಲಿನ ಬುಡಕಟ್ಟು ಜನಾಂಗದ ಮೇಲೆ ಮತ್ತೆ ದಾಳಿಗಳಾಗಿವೆ. ಅಲ್ಲಿ ಬೈಸಾಖಿ ಹಬ್ಬ ಮಾಡೋದಕ್ಕೆ ನಡೀತಿದ್ದ ತಯಾರಿಗಳನ್ನು ಇಸ್ಲಾಮಿಕ್ ಮೂಲಭೂತವಾದಿಗಳು ನಾಶ ಮಾಡಿದ್ದಾರೆ. ಭಾರತದ ವಿರುದ್ಧ ಮತ್ತು ಅವಾಮಿ ಲೀಗ್ ವಿರುದ್ಧ ಅಲ್ಲಿ ಘೋಷಣೆಗಳನ್ನು ಕೂಗಲಾಗಿದೆ ಮತ್ತು ಈ ಗಲಭೆಗಳು ಹಾಗೂ ದಾಳಿಗಳ ಕಾರಣಕ್ಕೆ ಬಾಂಗ್ಲಾದೇಶ ರಚನೆಯಾದಾಗಿನಿಂದ ಇದೇ ಮೊದಲ ಬಾರಿಗೆ ಅಲ್ಲಿನ ಬುಡಕಟ್ಟು ಹಿಂದೂಗಳು ಬೈಸಾಖಿ ಆಚರಣೆಯನ್ನ ನಿಲ್ಲಿಸ್ತಾ ಇದ್ದಾರೆ. ಇದೊಂದು ಕಡೆ ಆದರೆ, ಮೊನ್ನೆ ಅಲ್ಲಿನ ಜನ ಇದ್ದಕ್ಕಿದ್ದ ಹಾಗೆ ಬೀದಿಗಿಳಿದ್ರು. ಅವರ ಕೈಯಲ್ಲಿ ಪ್ಯಾಲೆಸ್ತೀನಿ ಬಾವುಟಗಳಿದ್ದು ರಸ್ತೆಗಿಳಿದ ದೊಡ್ಡ ಪಡೆ ಅಲ್ಲಿನ ಪಿಜ್ಜಾ ಹಟ್ಗಳ ಮೇಲೆ, ಕೆಂಟುಕಿ ಮೇಲೆ ದಾಳಿಗಳನ್ನು ಮಾಡ್ತಾ ಕಲ್ಲು ತೂರಾಟ ಮಾಡ್ತಾ ಹೋಯಿತು. ಹಾಗೆ ಆ ರಸ್ತೆಯಲ್ಲಿದ್ದ ಬಾಟಾ ಶೋರೂಮ್ ಸೇರಿದ ಹಾಗೆ ಇನ್ನಷ್ಟು ಅಂಗಡಿಗಳ ಮೇಲೆ ಕೂಡ ದಾಳಿ ಆಯಿತು. ಅದರಲ್ಲಿದ್ದದ್ದನ್ನೆಲ್ಲ ದೋಚಿದ್ರು, ಲೂಟಿ ನಡೀತು. ಆ ನಂತರ ಬೆಂಕಿ ಕೂಡ ಹಚ್ಚಲಾಯಿತು. ಯಾಕೆ ಅಂದರೆ ಅವು ಅಮೆರಿಕ ಹಾಗೂ ಇಸ್ರೇಲ್ ಮೂಲದ ಕಂಪನಿಗಳು ಅಂತ ಹೇಳಲಾಯಿತು. ಆದರೆ ಬಾಟಾ ಯಾವಾಗ ಇಸ್ರೇಲಿ ಕಂಪನಿ ಆಯಿತು ಗೊತ್ತಿಲ್ಲ. ಒಟ್ಟಲ್ಲಿ ಮ್ಯಾಡ್ ಮಾಬ್ ಇದೆ. ಅದರ ಹಿಂದೆ ಮೂಲಭೂತವಾದಿಗಳಿದ್ದಾರೆ. ಅವರಿಗೆ ಹಿಂಸೆ, ದಾಳಿಗಳು, ಭಯದ ಸೃಷ್ಟಿ, ಲೂಟಿ ಬೇಕು. ಲೂಟ್ ಮಾಡಿದ ಸಂಪತ್ತು ಒಂದಷ್ಟು ಜನರಿಗೆ ಜೀವನಾಧಾರ ಕೂಡ ಆಗುತ್ತೆ. ಅಲ್ಲಿ ಲೂಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೇನೆ ದುಷ್ಕರ್ಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸೇರ್ತಾ ಇದ್ದಾರೆ. ಇದು ಬಾಂಗ್ಲಾದೇಶದ ಇವತ್ತಿನ ಸ್ಥಿತಿ. ಅಫ್ಕೋರ್ಸ್ ನಮ್ಮ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್, ಸೌತ್ 24 ಪರಗಣ ಮುಂತಾದ ಜಿಲ್ಲೆಗಳು ಕೂಡ ಹೀಗೆ ಬಿಟ್ರೆ ಇನ್ನು ಕೆಲ ದಿನಗಳಲ್ಲಿ ಬಾಂಗ್ಲಾದ ಇವತ್ತಿನ ಪರಿಸ್ಥಿತಿಯನ್ನು ಖಂಡಿತ ತಲುಪುತ್ತವೆ. ಇನ್ನು ಇಲ್ಲಿ ಮೂಲಭೂತವಾದಿಗಳು ಇಸ್ರೇಲ್ ಹೆಸರಲ್ಲಿ ಪ್ಯಾಲೆಸ್ತೀನಿ ಬಾವುಟಗಳನ್ನು ಹಿಡ್ಕೊಂಡು ಪ್ರತಿಭಟನೆಗಳನ್ನು ನಡೆಸ್ತಾ ಬೆಂಕಿ ಹಚ್ಚುತ್ತಾ ಬರ್ತಾ ಇದ್ದಾರೆ ಅಲ್ವಾ? ಇದನ್ನ ನಿಯಂತ್ರಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಆದರೆ ಯೂನಸ್ ಹಾಗೆ ಮಾಡ್ತಾ ಇಲ್ಲ. ಆತನ ಲೆಕ್ಕಾಚಾರಗಳೇ ಬೇರೆ ಇವೆ. ಈ ಮೂಲಭೂತವಾದಿಗಳು ಮಾಡ್ತಾ ಇರೋ ಕೆಲಸವನ್ನ ಅಲ್ಲಿನ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬೆಂಬಲಿಸ್ತಾ ಇದೆ. ಇದು ಹೀಗೆ ನಡೆದ್ರೆ ನಾಳೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಸಬೇಕಾದ ಸಂದರ್ಭ ಬರುತ್ತಲ್ಲ, ಆಗ BNPಯ ಶಕ್ತಿ ಹೆಚ್ಚಾಗುತ್ತೆ. ಹಾಗೇನಾದರೂ ಆದರೆ ತಾನು ಅಧಿಕಾರವನ್ನು ಬಿಟ್ಟು ಹೋಗಬೇಕಾಗತ್ತೆ. 80 ದಾಟಿದರೂ ಯೂನಸ್ಗೆ ಕುರ್ಚಿ ಮೇಲಿನ ಮೋಹ ಏನು ಕಡಿಮೆ ಆಗಿಲ್ಲ. ಹೀಗಾಗಿ ಯೂನಸ್ ಈ ಅವಕಾಶವನ್ನು ಕೈ ಬಿಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅಲ್ಲಿನ ಮೂಲಭೂತವಾದಿಗಳಿಗೆ ಬೇಕಾಗಿರೋದೇನು, ಅದನ್ನು ತಾನೇ ಮಾಡಿಬಿಟ್ರೆ ಅವರು ಖುಷಿಯಾಗಿಬಿಡ್ತಾರೆ, ತನ್ನ ಬೆಂಬಲಕ್ಕೆ ನಿಂತ್ಕೋತಾರೆ. ಸೊ ಈಗ ಬಾಂಗ್ಲಾದೇಶ ಪ್ಯಾಲೆಸ್ತೀನಿ ಪ್ರತಿಭಟನಾಕಾರರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದೆ. ಇನ್ನು ಮುಂದೆ ಬಾಂಗ್ಲಾದೇಶದ ಪಾಸ್ಪೋರ್ಟ್ ಇಟ್ಕೊಂಡು ಇಸ್ರೇಲಿಗೆ ಪ್ರವೇಶವನ್ನು ಪಡೆಯೋ ಹಾಗಿಲ್ಲ ಅಂತ ತನ್ನ ಪಾಸ್ಪೋರ್ಟ್ ಮೇಲೆ ಪ್ರಿಂಟ್ ಕೂಡ ಮಾಡ್ತಾ ಇದೆ. ಗೆಳೆಯರೆ, ಈ ಕೆಲಸನ ಈಗಾಗಲೇ ಪಾಕಿಸ್ತಾನ ಮಾಡಿದೆ. ಪಾಕಿಸ್ತಾನದ ಪಾಸ್ಪೋರ್ಟ್ ಮೇಲೆ ಡಸ್ ನಾಟ್ ಅಲೋ ಇಟ್ಸ್ ಹೋಲ್ಡರ್ಸ್ ಟು ಟ್ರಾವೆಲ್ ಇಸ್ರೇಲ್ ಅಂತ ಪ್ರಿಂಟ್ ಮಾಡಿರ್ತಾರೆ. ಈಗ ಅದನ್ನೇ ಬಾಂಗ್ಲಾ ತನ್ನ ಪಾಸ್ಪೋರ್ಟ್ಗಳ ಮೇಲೆ ಕೂಡ ಪ್ರಿಂಟ್ ಮಾಡ್ತಾ ಇದೆ. ಇದು ಬಾಂಗ್ಲಾಗ ಹೊಸ್ತೇನಲ್ಲ. ಈ ಹಿಂದೆ ಕೂಡ ಅಲ್ಲಿನ ಪಾಸ್ಪೋರ್ಟ್ ಮೇಲೆ ಹೀಗೆ ಬರೆಯಲಾಗಿತ್ತು. ಆದರೆ 2021ರಲ್ಲಿ ಶೇಖ್ ಹಸೀನಾ ಅದನ್ನು ರದ್ದು ಮಾಡಿದರು. ಅವತ್ತಿಗೆ ಬಾಂಗ್ಲಾದೇಶ ಇಸ್ರೇಲ್ನಿಂದ ಪೆಗಾಸಿಸ್ ಸಾಫ್ಟ್ವೇರನ್ನು ಖರೀದಿ ಮಾಡಿತ್ತು ಅಂತ ಹೇಳ್ತಾರೆ. ಸ್ಪೈ ಸಾಫ್ಟ್ವೇರ್ ಖರೀದಿ ಮಾಡಿದ ಹಸೀನಾ ಒಂದು ಗುಡ್ ಗೆಸ್ಚರ್ ಅನ್ನೋ ಹಾಗೆ ಪಾಸ್ಪೋರ್ಟ್ ಮೇಲಿನ ಡಸ್ ನಾಟ್ ಅಲೋ ಇಸ್ರೇಲ್ ಅನ್ನೋ ವಾಕ್ಯವನ್ನು ತೆಗೆಸಿದರು. ಅದಾದ ನಂತರ ಇಸ್ರೇಲ್ ಹಾಗೂ ಬಾಂಗ್ಲಾದೇಶದ ನಡುವಿನ ಸಂಬಂಧಗಳು ಮತ್ತಷ್ಟು ಹೆಚ್ಚಾಗತ್ವೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಅಲ್ಲಿ ಅಂಥದ್ದೇನೂ ಆಗಲಿಲ್ಲ. ಇನ್ನು ಈಗ ಬಾಂಗ್ಲಾ ಟರ್ನ್ ತಗೊಂಡಿದೆ. ಅವರ ಪಾಸ್ಪೋರ್ಟ್ ಮೇಲೆ ಇದು ಇಸ್ರೇಲ್ಗೆ ಅಪ್ಲೈ ಆಗೋದಿಲ್ಲ ಅನ್ನೋ ಸೂಚನೆ ಮತ್ತೆ ಕಾಣಿಸ್ತಾ ಇದೆ.
ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಜಗತ್ತಿನ ಸಾಕಷ್ಟು ಇಸ್ಲಾಮಿಕ್ ದೇಶಗಳು ಇಸ್ರೇಲ್ಗೆ ಒಂದು ದೇಶ ಅನ್ನೋ ಮಾನ್ಯತೆಯನ್ನು ಕೊಟ್ಟಿಲ್ಲ. ಆದರೆ ಆ ಎಲ್ಲ ದೇಶಗಳು ತಮ್ಮ ಪಾಸ್ಪೋರ್ಟಿನ ಮೇಲೆ ಹಾಗೇನೂ ಬರ್ಕೊಂಡಿಲ್ಲ. ಆದರೆ ಕೆಲ ಇಸ್ಲಾಮಿಕ್ ದೇಶಗಳಿವೆ, ಇರಾನ್, ಇರಾಕ್, ಪಾಕಿಸ್ತಾನ, ಬ್ರೂನಿ ಮುಂತಾದ ದೇಶಗಳು ತಮ್ಮ ಪಾಸ್ಪೋರ್ಟ್ಗಳ ಮೇಲೆ ಡಸ್ ನಾಟ್ ಅಲೋ ಇಟ್ಸ್ ಹೋಲ್ಡರ್ ಟು ಟ್ರಾವೆಲ್ ಇಸ್ರೇಲ್ ಅಂತ ಶರಾ ಬರ್ಕೊಂಡಿವೆ. ಈಗ ಅದೇ ಪಟ್ಟಿಗೆ 4 ವರ್ಷಗಳ ನಂತರ ಮತ್ತೆ ಬಾಂಗ್ಲಾದೇಶ ಕೂಡ ಸೇರ್ಪಡೆ ಆಗ್ತಾ ಇದೆ. ಅಲ್ಲ, ಬಾಂಗ್ಲಾದೇಶದ ಪಾಸ್ಪೋರ್ಟನ್ನು ಇಟ್ಕೊಂಡು ಹೋದರೆ ಇಸ್ರೇಲ್ ಅವರನ್ನು ಒಳಗೆ ಬಿಟ್ಕೊಳುತ್ತಾ, ಅದು ಬೇರೆ ಪ್ರಶ್ನೆ. ಇನ್ನು ಬಾಂಗ್ಲಾದೇಶ ತನ್ನ ಪಾಸ್ಪೋರ್ಟಿನ ಮೇಲೆ ಹೀಗೆ ಬರ್ಕೊಳ್ಳೋದ್ರಿಂದ ಇಸ್ರೇಲಿಗೆ ಆಗೋ ದೊಡ್ಡ ನಷ್ಟ ಕೂಡ ಏನೂ ಇರೋದಿಲ್ಲ. ಹೀಗಾಗಿನೇ ಇಸ್ರೇಲಿ ಬಗ್ಗೆ ಇದುವರೆಗೆ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಬಾಂಗ್ಲಾದೇಶದಲ್ಲಿ ಇಸ್ರೇಲ್ ವಿರುದ್ಧ ಶುರುವಾಗಿರೋ ಪ್ರತಿಭಟನೆಗಳು ಮತ್ತು ಆ ಪ್ರತಿಭಟನಾಕಾರ ಮೂಲಭೂತವಾದಿಗಳನ್ನು ಬಾಂಗ್ಲಾದ ಆಡಳಿತ ಸಮಾಧಾನ ಮಾಡಬೇಕಿದೆ. ಹೀಗಾಗಿ ಬಾಂಗ್ಲಾ ತನ್ನ ಪಾಸ್ಪೋರ್ಟ್ ಮೇಲೆ ಇದು ಇಸ್ರೇಲ್ಗೆ ಅಪ್ಲೈ ಆಗೋದಿಲ್ಲ ಅಂತ ಬರ್ಕೊಂಡಿದೆ. ಜೊತೆಗೆ ಬಾಂಗ್ಲಾದ ಆಡಳಿತಾಧಿಕಾರಿ ಯೂನಸ್ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೂಡ ಒಂದು ಸಂದೇಶವನ್ನು ಕಳುಹಿಸೋ ಪ್ರಯತ್ನ ಮಾಡಿದ ಹಾಗೆ ಕಾಣ್ತಾ ಇದೆ. ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲಿನ ಮೇಲೆ ವಿಪರೀತ ಪ್ರೀತಿ ಇದೆ. ಅವರು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ವಿರುದ್ಧ ಇರೋ ದ್ವೇಷದ ವಾತಾವರಣ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಈ ಹಿಂದೆ ಕೂಡ ಪ್ರಯತ್ನ ಪಟ್ಟಿದ್ರು ಮತ್ತು ಅದರ ಭಾಗವಾಗಿಯೇ ಅಲ್ಲಿ ಅಬ್ರಹಾಂ ಅಕಾರ್ಡ್ ಅನ್ನೋದು ಬಂತು. ಇನ್ನು ಇದೇ ಟ್ರಂಪ್ಗೆ ಬಾಂಗ್ಲಾದ ಯೂನಸ್ ಬಗ್ಗೆ ಯಾವ ಒಳ್ಳೆಯ ಅಭಿಪ್ರಾಯವೂ ಇಲ್ಲ ಮತ್ತು ಇಸ್ರೇಲ್ ಆಗಲಿ ಅಮೆರಿಕ ಆಗಲಿ ಬಾಂಗ್ಲಾ ಅನ್ನೋ ಒಂದು ದೇಶ ಇದೆ ಅನ್ನೋದನ್ನು ಕೂಡ ಸೀರಿಯಸ್ ಆಗಿ ತಗೊಂಡಂತಿಲ್ಲ. ಅಮೆರಿಕ ತನ್ನ ಸಹಾಯಧನವನ್ನು ಬಾಂಗ್ಲಾದೇಶಕ್ಕೆ ನಿಲ್ಲಿಸಿದೆ. ಬಾಂಗ್ಲಾ ಮೇಲೆ 37% ಟ್ಯಾರಿಫ್ ಘೋಷಣೆ ಮಾಡಿತ್ತು. ಈಗೇನೋ ಟ್ಯಾರಿಫ್ಗೆ ಒಂದು 90 ದಿನಗಳ ತಾತ್ಕಾಲಿಕ ವಿನಾಯಿತಿ ಸಿಕ್ಕಿರೋದ್ರಿಂದ ಟ್ಯಾರಿಫ್ ಸದ್ಯಕ್ಕೆ ಬೀಳ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾ ಅಮೆರಿಕಾದ ಟ್ಯಾರಿಫ್ಗೆ ತುತ್ತಾಗುತ್ತೆ ಮತ್ತು ಅದರಿಂದ ಬಾಂಗ್ಲಾದ ಟೆಕ್ಸ್ಟೈಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಕೂಡ ಬೀಳುತ್ತೆ. ಈ ಸಂದರ್ಭದಲ್ಲಿ ಯೂನಸ್ ಸಂಪೂರ್ಣವಾಗಿ ಬಾಂಗ್ಲಾದೇಶವನ್ನು ಚೈನಾದ ತೊಡೆ ಮೇಲೆ ಕೂಡಿಸೋದಕ್ಕೆ ತಗೊಂಡು ಹೋಗ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿ ಇಸ್ರೇಲಿನ ವಿರುದ್ಧ ಬಾಂಗ್ಲಾದ ಈ ದ್ವೇಷ ಇದೆಯಲ್ಲ, ಇದನ್ನು ಅಮೆರಿಕ ಸೀರಿಯಸ್ ಆಗಿ ತಗೊಂಡ್ರೆ ಬಾಂಗ್ಲಾದ ಮುಂದಿನ ದಿನಗಳು ಖಂಡಿತ ಕಷ್ಟಕ್ಕೀಡಾಗತ್ವೆ. ಬಾಂಗ್ಲಾದ ವಿದ್ಯಾರ್ಥಿಗಳಿಗೆ ಅಮೆರಿಕ ವೀಸಾ ಕೊಡೋದನ್ನು ನಿಲ್ಲಿಸುತ್ತೆ. ಈಗಾಗಲೇ ಅಮೆರಿಕ ವೀಸಾ ಬಯಸುವವರ ಸೋಷಿಯಲ್ ಮೀಡಿಯಾಗಳನ್ನು ಸ್ಕ್ರೂಟ್ನಿ ಮಾಡೋದಕ್ಕೆ ಶುರು ಮಾಡಿದೆ. ಅಮೆರಿಕಾದ ವಿರುದ್ಧ ಮಾತಾಡೋರು, ಅಮೆರಿಕ ವಿರೋಧಿ ಭಾವನೆಗಳನ್ನು ಹೊಂದಿರೋರಿಗೆ ಅಮೆರಿಕಾದ ವೀಸಾ ಸಿಗೋದಿಲ್ಲ. ಹೀಗಿರುವಾಗ ಬಾಂಗ್ಲಾದ ಎಲ್ಲ ಪ್ರತಿಭಟನೆಗಳಲ್ಲೂ ಅಮೆರಿಕ ಅಧ್ಯಕ್ಷರು ಮತ್ತು ಇಸ್ರೇಲ್ ಪ್ರಧಾನಿಯ ಒಂದು ಪ್ರತಿಕೃತಿಯನ್ನು ಸುಡುತ್ತಲೇ ಇರ್ತಾರೆ. ಬಾಂಗ್ಲಾಗೆ ಮುಂದಿನ 4 ವರ್ಷ ಅಮೆರಿಕ ಇನ್ನೇನಾದರೂ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಅವರು ದೂರ ಇಡ್ತಾರೆ ಅನ್ನೋದು ಗೊತ್ತಿದ್ದೇ ಯೂನಸ್ ಕೂಡ ಚೈನಾದ ತೊಡೆ ಏರ್ತಾ ಇರೋದು. ಇನ್ನು ಚೈನಾಗೆ ಪಾಕಿಸ್ತಾನ ಸರಿಯಾಗಿ ವರ್ಕೌಟ್ ಆಗಿಲ್ಲ. ಈಗ ಬಲೂಚಿಸ್ತಾನ ಕೂಡ ಕೈತಪ್ಪಿ ಹೋಗೋ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇವೆ. ಹೀಗಾಗಿ ಬಾಂಗ್ಲಾ ಸಿಕ್ಕರೆ ಅದನ್ನಾದರೂ ತನಗೆ ಬೇಕಾದ ಹಾಗೆ ಬಳಸ್ಕೋಬಹುದು ಅಂತ ಚೈನಾ ಭಾವಿಸ್ತಾ ಇದೆ. ಇಲ್ಲಿ ಚೈನಾದ ಬಲೆಗೆ ಬೀಳ್ತಾ ಇರೋ ಇನ್ನೊಂದು ಮೇಘದ ಥರ ಬಾಂಗ್ಲಾ ಕಾಣ್ತಾ ಇದೆ ಅಷ್ಟೇ. ಇನ್ನು ಬಾಂಗ್ಲಾದಲ್ಲಿ ಶುರುವಾಗಿರುವ ಈ ಅಮೆರಿಕಾದ ದ್ವೇಷ, ಇಸ್ರೇಲ್ ದ್ವೇಷ, ಭಾರತದ ದ್ವೇಷ, ಮೂಲಭೂತವಾದಿಗಳ ಆರ್ಭಟ ಇದೆಲ್ಲ ಭಾರತದ ದೃಷ್ಟಿಯಿಂದ ಕೂಡ ತುಂಬ ಅಪಾಯಕಾರಿಯಾಗಿ ಕಾಣಿಸ್ತಾ ಇದೆ. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನಡೀತಿರೋ ವಕ್ಫ್ ವಿರುದ್ಧದ ಪ್ರತಿಭಟನೆಗಳಿವೆಯಲ್ಲ, ಅದರ ಹಿಂದೆ ಬಾಂಗ್ಲಾದೇಶದ ಒಂದಷ್ಟು ಉಗ್ರ ಸಂಘಟನೆಗಳ ಕೈವಾಡದ ಬಗ್ಗೆ ಭಾರತೀಯ ಬೇಹುಗಾರಿಕಾ ಇಲಾಖೆ ಮಾಹಿತಿಯನ್ನು ಹೊರಹಾಕಿದೆ. ಮುರ್ಷಿದಾಬಾದ್, ಸೌತ್ 24 ಪರಗಣ ಮುಂತಾದ ಕಡೆಗಳಲ್ಲಿ ಶುರುವಾಗಿರುವ ಗಲಭೆಗಳು ಹಾಗೂ ಅಸ್ಸಾಂನ ಕಾಚರ್ ಡಿಸ್ಟ್ರಿಕ್ಟ್ನ ಗಲಭೆಗಳಲ್ಲಿ ಬಾಂಗ್ಲಾ ಮೂಲದ JMB ಅನ್ನೋ ಉಗ್ರ ಸಂಘಟನೆಯ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. JMB ಅಂದರೆ ಜಮಾತ್ ಉಲ್ ಮುಜಾಹಿದೀನ್ ಬಾಂಗ್ಲಾದ ಗಡಿ ದಾಟಿ ಭಾರತದ ಗಡಿ ಜಿಲ್ಲೆಗಳಲ್ಲಿ ಕೂಡ ತನ್ನ ನೆಟ್ವರ್ಕ್ ಅನ್ನ ಬೆಳೆಸ್ಕೊಂಡಿದೆ. ಇದಕ್ಕೆ PFIನ ಕಾರ್ಯಕರ್ತರೇನಿದ್ರು ಅವರ ಬೆಂಬಲ ಸಿಗ್ತಾ ಇದೆ. ಹಾಗೆ ಪಶ್ಚಿಮ ಬಂಗಾಳದ ಗಲಭೆಗಳಲ್ಲಿ PFI ಬೆಂಬಲಿತ ರಾಜಕೀಯ ಪಕ್ಷವೊಂದರ ನೇರ ಕೈವಾಡ ಇದೆ ಅಂತ ಕೂಡ ಇಂಟೆಲಿಜೆನ್ಸ್ನ ಮಾಹಿತಿಗಳು ಹೇಳ್ತಾ ಇವೆ. ಇನ್ನು ಈ JMBಗೆ ಲಷ್ಕರ್ ಎ ತೈಬಾ, ಹರ್ಕತುಲ್ ಜಿಹಾದ್ ಅಲ್ ಇಸ್ಲಾಮಿ ಮತ್ತು ಐಸಿಸ್ ಮುಂತಾದ ಇಸ್ಲಾಮಿಕ್ ಉಗ್ರ ಸಂಘಟನೆಗಳ ಜೊತೆ ಗಾಢವಾದ ನಂಟಿದೆ. 2014ರಲ್ಲಿ ಪಶ್ಚಿಮ ಬಂಗಾಳದ ಬರ್ದ್ವಾನ್ನಲ್ಲಿ ಉಂಟಾದ ಸ್ಫೋಟ ಆಯ್ತಲ್ಲ, ಅದರ ಹಿಂದೆ ಕೂಡ ಇದೇ JMB ಇತ್ತು ಮತ್ತು ಅಲ್ಲಿಗೆ RDX ಸರಬರಾಜಾಗಿದ್ದು LET ಅಂದರೆ ಲಷ್ಕರ್ ಎ ತೈಬಾದ ಮೂಲಕ. ಅಂದರೆ ಲಷ್ಕರ್ ಹಾಗೂ ಈ ಜಮಾತುಲ್ ಮುಜಾಹಿದೀನ್ ನಡುವೆ ಒಂದು ನಂಟಿದೆ ಅನ್ನೋದನ್ನ ಇದು ಸಾಬೀತು ಮಾಡ್ತು. ಹಾಗೆ
2018ರಲ್ಲಿ ಬೋಧಗಯಾದಲ್ಲಿ ನಡೆದ ಸ್ಫೋಟಗಳ ಹಿಂದೆ ಕೂಡ ಇದೇ JMB ಇತ್ತು. ಇನ್ನು ಇದು ಕೂಡ ಎಲ್ಲ ಇಸ್ಲಾಮಿಕ್ ಸಂಘಟನೆಗಳ ಹಾಗೆ ತನ್ನನ್ನು ತಾನು ಇಸ್ಲಾಮಿನ ರಕ್ಷಕ ಅಂತ ಹೇಳ್ಕೊಳ್ಳುತ್ತೆ ಮತ್ತು ವಿಪರೀತ ಪ್ರಮಾಣದ ಹಿಂದೂ ದ್ವೇಷವನ್ನು ಇದು ಹೊಂದಿದೆ. ಹಾಗೆ ಅದನ್ನೇ ಬಾಂಗ್ಲಾದೇಶ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ಬಿತ್ತುವ ಕೆಲಸವನ್ನ ಈ JMB ಮಾಡ್ತಾ ಇದೆ. ಹಿಂದೂ ದ್ವೇಷಕ್ಕೆ, ಕೋಮು ಸಂಘರ್ಷವನ್ನ ಹೆಚ್ಚು ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಇವರು ಬಳಸ್ತಾ ಇದ್ದಾರೆ. ವಾಟ್ಸಪ್, ಟೆಲಿಗ್ರಾಮ್ ಆ್ಯಪ್ಗಳ ಮೂಲಕ ಗಲಭೆಗಳನ್ನು ಉಂಟು ಮಾಡೋದಕ್ಕೆ ಮತ್ತು ಮತೀಯ ದ್ವೇಷವನ್ನು ಹರಡೋದಕ್ಕೆ ಒಂದಷ್ಟು ಮಂದಿಯನ್ನ ಇದು ನೇಮಕ ಕೂಡ ಮಾಡಿಕೊಂಡಿದೆ. ಮದರಸಾಗಳನ್ನ, ಮುಲ್ಲಾಗಳನ್ನ ಇದು ಕಟ್ಟರ್ ಇಸ್ಲಾಮಿನ ಬೋಧನೆಗೆ ಬಳಸಿಕೊಳ್ಳುತ್ತೆ ಮತ್ತು ಸಲಾಫಿ ಸಿದ್ಧಾಂತವನ್ನ ಈ JMB ಜೊತೆ ಸಂಪರ್ಕದಲ್ಲಿನ ಮುಲ್ಲಾಗಳು ಬೋಧಿಸ್ತಾ ಹೋಗ್ತಾರೆ. ಯುವಕರ ತಲೆಗೆ ಮತದ ಅಫೀಮು ತುಂಬಿ ಅವರ ಕೈಗೆ ಬಂದೂಕು, ಬಾಂಬುಗಳನ್ನಿಡೋ ಕೆಲಸವನ್ನ JMB ಮಾಡ್ತಾ ಇದೆ. ಈ ಹಿಂದೆ ಅಸ್ಸಾಂನ ದುಬ್ರಿಯಲ್ಲಿ JMB ತನಗಾಗಿ ಕೆಲಸ ಮಾಡೋದಕ್ಕೆ ಒಂದಷ್ಟು ಉಗ್ರರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ನಕಲಿ ಕರೆನ್ಸಿಯನ್ನ ಬಳಕೆ ಮಾಡಿತ್ತು ಅನ್ನೋದನ್ನು ಕೂಡ ಇಲ್ಲಿ ಇಂಟೆಲಿಜೆನ್ಸ್ ಮೂಲಗಳು ಹೇಳ್ತಾ ಇವೆ. ಇಲ್ಲಿ ಬಾಂಗ್ಲಾದೇಶದ ಅಸ್ಥಿರತೆ, ಗಲಭೆಗಳು, ಮೂಲಭೂತವಾದಿಗಳ ಆಟಾಟೋಪಗಳು ಇವೆಲ್ಲ ಹೆಚ್ಚಾದಷ್ಟು ಅದರ ಪರಿಣಾಮ ಭಾರತದ ಗಡಿ ರಾಜ್ಯಗಳ ಮೇಲೆ ಉಂಟಾಗ್ತಾ ಹೋಗುತ್ತೆ. ಇಲ್ಲಿ ಉಗ್ರರು ಅಕ್ರಮ ವಲಸಿಗರನ್ನ ಮತ್ತು ಸ್ಥಳೀಯ ಮೂಲಭೂತವಾದಿಗಳನ್ನ ಬಳಸಿಕೊಂಡು ಭಾರತದ ಒಳಗೆ ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಹೋಗೋ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಈ ನಿಟ್ಟಲ್ಲಿ ಭಾರತ ಈಗ ಎಚ್ಚೆತ್ತುಕೊಳ್ಬೇಕಿದೆ. ಬಾಂಗ್ಲಾದೇಶದಲ್ಲಿ ಒಂದು ಚುನಾಯಿತ ಸರ್ಕಾರ ರಚನೆ ಆಗೋ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ಕೂಡ ಭಾರತದ ಮೇಲೆ ಇದೆ. ಹಾಗೆ ಗಡಿಗಳನ್ನು ಭದ್ರಪಡಿಸೋದರ ಜೊತೆಗೆ ದೇಶದ ಒಳಗಿನ ಅಕ್ರಮ ವಲಸಿಗರನ್ನು ಹುಡುಕಿ ಹೊರದಬ್ಬುವ ಕೆಲಸಕ್ಕೆ ಭಾರತ ಈಗ ಮತ್ತಷ್ಟು ವೇಗವನ್ನು ಕೊಡಬೇಕು. ಹಾಗಾಗದೇ ಇದ್ದರೆ ಭಾರತದಲ್ಲಿ ಕೋಮು ಶಕ್ತಿಗಳ ವಿಜೃಂಭಣೆ ಶುರುವಾಗುತ್ತೆ. ಆಂತರಿಕ ಮತ್ತು ಬಾಹ್ಯ ಭದ್ರತೆಗೆ ಆತಂಕ ಶುರುವಾಗುತ್ತೆ. ಭಾರತ ಈ ನಿಟ್ಟಲ್ಲಿ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಬಾಂಗ್ಲಾದೇಶ ಇಸ್ರೇಲನ್ನು ತಡೆದುಕೊಳ್ತಾ ಇರೋದು ಮತ್ತು ಅಲ್ಲಿನ ಮೂಲಭೂತವಾದಿಗಳಿಂದ ಭಾರತಕ್ಕೆ ಉಂಟಾಗ್ತಾ ಇರೋ ಸಮಸ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.